ತಾತ ಈಗ ಆರಾಮ್ ಅನ್ಸ್ತಿದ್ಯಾ? ಹ್ಞೂ ಕಂದ, ಆರಾಮ್ ಅನಿಸ್ತಾ ಇದೆ. ಸ್ವಲ್ಪ ರಿಲ್ಯಾಕ್ಸ್ ಆದಂಗಿದೆ. ಇದಿನ್ನೂ ಫಸ್ಟ್ ಲೆವೆಲ್ ಅಷ್ಟೇ. ನಮ್ ತಾತ ಇದಾರಲ್ಲ, ಅವ್ರಿಗೇನಾದ್ರೂ ಬೆನ್ನೋವು ಬಂದ್ರೆ ಸಾಕು, ಮಲಗಿಸ್ಬಿಟ್ಟು ತುಳಿತೀನಿ. ಆಗ ನಿನ್ ಕಾಲಲ್ಲಿರೋ ಮ್ಯಾಜಿಕಲ್ ಪವರ್ಸ್ ಇಂದಾನೆ ನಂಗೆ ರಿಲೀಫ್ ಆಯ್ತು ಅಂತ ಹೊಗಳ್ತಿರ್ತಾರೆ. ಹ್ಞೂ ಕಂದ, ನಿಮ್ಮಿಬ್ಬರ ಹತ್ರ ನಿಜವಾಗ್ಲೂ ಮ್ಯಾಜಿಕ್ ಪವರ್ಸ್ ಇದೆ. ಎಷ್ಟೊಂದು ಮೈಕೈ ನೋವಿತ್ತು ಗೊತ್ತಾ? ಈಗ ಹಾಯ್ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಒತ್ತುತ್ತೀರಾ? ಅದಕ್ಕೆ ಯಾಕೆ ರಿಕ್ವೆಸ್ಟ್ ಮಾಡ್ಕೋತೀರಾ ತಾತ? ನಾವಿರೋದೇ ನಿಮ್ ಸೇವೆ ಮಾಡಕ್ಕೆ. ದೊಡ್ಡೋರ್ಗೆ ಸೇವೆ ಮಾಡಿದ್ರೆ ಪುಣ್ಯ ಬರತ್ತೆ ಅಂತ ಅಪ್ಪ ನಮಗ್ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಪುಣ್ಯ ಡಿವೈಡೆಡ್ ಬೈ 2 ಆಗುತ್ತೆ. ಅಕ್ಕಂಗರ್ಧ ನನ್ಗರ್ಧ ಅಲ್ವಾ ಅಕ್ಕ? ನೋಡಿದೇನ ರಂಗ, ನನ್ನ ಮೊಮ್ಮಕ್ಕಳು ಸೇವೆನೂ ಸಮನಾಗಿ ಮಾಡ್ತಾರೆ, ಪುಣ್ಯನು ಸಮವಾಗಿ ಹಂಚ್ಕೋತಾರೆ. ಅವ್ರ ಸಂಸ್ಕಾರ ನೋಡಯ್ಯ. ಹೌದಣ್ಣ, ಇವ್ರಿಗೆ ಒಳ್ಳೆ ಸಂಸ್ಕಾರದ ಜೊತೆ ಒಳ್ಳೆ ಸೇವಾ ಮನೋಭಾವನೂ ಇದೆ. ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಹೌದಪ್ಪ, ಹೌದು. ನನಗೊಂದ್ಸತಿ ಬೆನ್ನೋವು, ಸೊಂಟ ನೋವು, ಮಂಡಿ ನೋವು ಅಂದ್ರೆ ನನಗೂ ಇದೇ ಥರನೇ ಆರೈಕೆ ಮಾಡ್ತಾರೆ. ಗೊತ್ತಾಗುತ್ತಣ್ಣ, ನನ್ನನ್ನೇ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದಮೇಲೆ ನಿನಗೆ ಆರೈಕೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋದೇ ಬೇಡ. ಮಕ್ಳ ಸಾಕಪ್ಪ, ಆರಾಮಾಯ್ತು. ಹಾ ತೋಳಿ, ಇದು ನಿಮ್ಗೆ. ಯಾಕೆ ತಾತ ಇದು? ಇಷ್ಟೊತ್ತು ಮಸಾಜ್ ಮಾಡಿದ್ರಲ್ಲ, ಅದಕ್ಕೆ ಫೀಸ್ ಕೊಡ್ತಾ ಇದ್ದೀನಿ. ಹೇ ರಂಗ, ಅವರು ಸೇವೆ ಅಂತ ಮಾಡಿದ್ರು, ನೀನು ದುಡ್ಡು ಕೊಡ್ತಿದ್ಯಲ್ಲೋ ಲೇ, ಅದು ಪ್ರೀತಿ ಕಣೋ. ಪ್ರೀತಿ ಪ್ರೇಮ ಎಲ್ಲ ಒಂದೇ ದಿನ ಅಷ್ಟೇ ಅಣ್ಣ. ಇವತ್ತೇನೋ ಜೋಶಲ್ಲಿ ಮಾಡ್ತಾರೆ, ದಿನ ಮಾಡಿ ಅಂದ್ರೆ ಮುಖ ಮುರಿತಾರೆ ಅಷ್ಟೇ. ಹೇ ರಂಗ, ನೀನು ತಪ್ಪು ಮಾಡ್ತಿದ್ಯಾ. ಪ್ರೀತಿನ ಹಣದಲ್ಲಿ ಅಳಿಬೇಡ ಕಣೋ. ಜಗತ್ತಲ್ಲಿ ಕಾಸು ಕೊಟ್ರೇನೆ ದಿನ ಕೆಲಸ ಮಾಡೋದು. ಪ್ರತಿದಿನ ಕೆಲಸ ಮಾಡುವಾಗ ದುಡ್ಡು ಬರುತ್ತೆ ಅಂತ ಗೊತ್ತಾದ್ರೆ ನಿಯತ್ತ ಕೆಲಸ ಮಾಡ್ತಾರೆ. ಪ್ರೀತಿ ಅಂತ ಹೋದ್ರೆ ಈ ಕಡೆ ಕೆಲಸನೂ ಇರಲ್ಲ, ಪ್ರೀತಿನೂ ಇರಲ್ಲ. ಈಗ ಅಪರೂಪಕ್ಕೆ ಅತಿಥಿಗಳು ಮನೆಗೆ ಬಂದ್ರೆ 1 ದಿವಸ ಊಟ ಹಾಕ್ತೀರಾ, 2 ದಿವಸ ಊಟ ಹಾಕ್ತೀರಾ. ತಿಂಗಳಾನ್ಗಟ್ಲೆ ನಿಮ್ಮಲ್ಲೇ ಟಿಕಾಣಿ ಹುಡಿದ್ರೆ ನಿಮ್ಮ ಟ್ರೀಟ್ಮೆಂಟು ಬದಲಾಗುತ್ತೋ ಇಲ್ವೋ ನೀವೇ ಹೇಳಿ. ಇದು ಹಾಗೇನೆ ತಾತ, ನಮ್ಗೆ ನೀವ್ ಬೇರೆ ಅಲ್ಲ, ನಮ್ ತಾತ ಬೇರೆ ಅಲ್ಲ. ಹಂಗ ಅನ್ಕೊಂಡೆ ನಾನು ಸ್ಕಂದ ಓದೋದು ಬರೆಯೋದು ಎಲ್ಲ ಬಿಟ್ಟು ನಿಮ್ಗೆ ಸೇವೆ ಮಾಡ್ಬೇಕು ಅಂತ ಬಂದಿದ್ದು. ನೀವು ದುಡ್ಡು ಕೊಡ್ತೀರಾ ಅಂತ ಅಲ್ಲ. ಆದ್ರೆ ನೀವು ಟಿಪ್ಸ್ ಕೊಡಕ್ ಬಂದ್ರಲ್ಲ, ಇದು ನಮಗ್ ಇಷ್ಟ ಆಗ್ಲಿಲ್ಲ. ಇದು ತಪ್ಪು. ತಾತ, ನಮ್ಗೆ ದುಡ್ಡು ಬೇಡ. ನೀವು ನಗ್ನಗ್ತಾ 2 ಮಾತಾಡಿದ್ರೆ ಸಾಕು. ಕಂದ, ಬಾ ಹೋಗೋಣ. ಲೇ, ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೋ. ಅಣ್ಣ, ನನಗೆ ಬುದ್ಧಿ ಇರೋದಕ್ಕೆ ಗಂಟು ಮಾಡ್ಕೊಂಡಿರೋದು. ನಿನಗೆ ಬುದ್ಧಿ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಎಲ್ಲಿ ಹೋಯ್ತು? ನನ್ನ ಹಣದ ಬ್ಯಾಗೆ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಟ್ಬಿಟ್ಟೆ? ನಾ ಯಾರಾದ್ರೂ ಎತ್ಕೊಂಡ್ಬಿಟ್ರ? ಏನ್ ಹುಡುಕ್ತಾ ಇದ್ದೀರಾ? ಶಿವ, ಅದು ನಂದೊಂದು ಸಣ್ಣ ಬ್ಯಾಗ್ ಇಟ್ಟುಕೊಣ. ಅದು ಯಾವಾಗ್ಲೂ ನಾನು ದೊಡ್ಡ ಬ್ಯಾಗ್ ಎಲ್ಲ ಇಟ್ಟಿರ್ತಾ ಇದ್ದೆ, ಅದು ಕಾಣಿಸ್ತಾ ಇಲ್ಲ. ಅಯ್ಯ, ಸಣ್ಣ ಬ್ಯಾಗ ಅಲ್ಲೇ ಎಲ್ಲೋ ಇರುತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಏನೋ ಶಿವ, ಇದು ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದ್ಯಾ? ಆ ಸಣ್ಣ ಬ್ಯಾಗಲ್ಲಿ ನಾನು ಯಾವಾಗ್ಲೂ ದುಡ್ಡು ಇಟ್ಟಿರ್ತಾ ಇದ್ದೆ. ಆ ದುಡ್ಡನ್ನ ಅವಾಗ ಹೋಗಿ ನೋಡ್ತಾ ಇದ್ರೆ ನನ್ನ ಮನ್ಸಿಗೆ ಸಮಾಧಾನನೇ ಇರಲ್ಲ ನೋಡು. ಚಿಕ್ಕಪ್ಪ, ಟೆನ್ಷನ್ ಮಾಡ್ಕೋಬಿಡಿ. ನಮ್ಮ ಮನೇಲಿ ಯಾರು ತಗೊಳಲ್ಲ. ನಾನು ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ ನಾನೇ ಹೊಡ್ಕೊಡ್ತೀನಿ. ಓಕೆ? ಹೇ ಶಿವ, ಅಲ್ಲ, ನನ್ನ ಹಣದ ಬ್ಯಾಗ್ ಕಾಣಿಸ್ತಾ ಇಲ್ಲ ಅಂತ ನಾನು ಟೆನ್ಷನ್ ಅಲ್ಲಿ ಇದ್ರೆ ಎಷ್ಟು ಸುಲಭವಾಗಿ ಹುಡುಕೊಡ್ತೀನಿ ಅಂತ ಹೇಳ್ತೀಯಲ್ಲ. ನನ್ನ ಹಣದ ಬ್ಯಾಗ್ ನೀನೇ ತಗೊಂಡಿರ್ಬೇಕು. ಚಿಕ್ಕಪ್ಪ, ನನ್ ಮೇಲೆ ಎಂತ ಆರೋಪ ಹೊರಿಸ್ತಾ ಇದ್ದೀರಾ ಅಂತ ಗೊತ್ತಾ ನಿಮ್ಗೆ? ಹೇಯ್, ನನಗೆ ಗೊತ್ತು ಕಣೋ, ನೀನೇ ತಗೊಂಡಿದ್ಯಾ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ನೆ ಕೊಟ್ಬಿಡು. ಏನ್ ಮಾತಾಡ್ತಾ ಇದ್ದೀರಾ ಚಿಕ್ಕಪ್ಪ ನೀವು? ನಿಮ್ ಹಣಕ್ಕೆ ನಾನು ಆಸೆ ಪಡ್ತೀನ?
ದಯವಿಟ್ಟು ಈ ಮಾತನ್ನ ವಾಪಸ್ ತಗೊಳ್ಳಿ. ವಾಪಸ್ ತಗೋಬೇಕಾ? ನನ್ನ ಮಾತನ್ನ ಯಾಕೆ ವಾಪಸ್ ತಗೋಬೇಕು? ಹಣ ನೋಡಿದ್ರೆ ಹೆಣನು ಬಾಯ್ಬಿಡುತ್ತೆ ಅಂತಾರೆ. ಇನ್ನು ನೀನ್ ಯಾವ ಲೆಕ್ಕ? ನೋಡು, ನನ್ನ ಹಣನ ವಾಪಸ್ ಕೊಟ್ಬಿಡು, ವಾಪಸ್ ಕೊಟ್ಬಿಡು. ಚಿಕ್ಕಪ್ಪ ಏನ್ ಮಾಡ್ತಾ ಇದೀರಾ ನೀವು? ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ದೀರಾ? ಯಾವ ಅಪಾರ್ಥನೂ ಇಲ್ಲ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ದುಡ್ಡು ಕೊಟ್ಬಿಡು. ನೋಡು ಮಾವ, ಏನ್ ಮಾಡ್ತಿದ್ದೀರಾ ನೀವು? ನೋಡಮ್ಮ, ನಿನ್ ಗಂಡ ನನ್ನ ಹಣ ಕದ್ದಿದ್ದಾನೆ. ಲೋ ಕಾಶಿ, ನೀನ್ ಪೊಲೀಸ್ ತಾನೆ? ಇವ್ನು ರೂಮ್ ಹುಡ್ಕೋ, ಇಡೀ ಮನೆ ಹುಡ್ಕೋ. ಇವನು ನನ್ನ ಹಣನ ಕದ್ದು ಎಲ್ಲಿಟ್ಟಿದ್ದಾನೆ ಅಂತ ನನಗೆ ಗೊತ್ತಾಗ್ಬೇಕು. ಎಂತ ಅಂಕಲ್, ಮನೆ ಮಗನ ಮೇಲೆ ಅನುಮಾನ ಪಡ್ತಿದ್ರಿ ಅಲ್ಲ ನೀವು? ಹಣದ ವಿಷಯದಲ್ಲಿ ನಾನು ಯಾರು ನಂಬಲ್ಲ ಕಣೋ, ನೀನು ನಂಬಲ್ಲ. ಬೇಗ ಚೆಕ್ ಮಾಡು. ಓಹೋ, ಕಂಪ್ಲೇಂಟ್ ಕೊಟ್ರೇನೆ ಚೆಕ್ ಮಾಡ್ತೀನಿ ಅನ್ನೋದಾದ್ರೆ ನಾನು ಅದಕ್ಕೂ ರೆಡಿ. ನಮ್ ಜೀವ ಹೋದ್ರೂ ನಾವು ನಮ್ ಬಾವನ್ ಮೇಲೆ ಅನುಮಾನ ಪಡಲ್ಲ. ನಮ್ ಯಜಮಾನ್ರು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ರು ಪರವಾಗಿಲ್ಲ. ನಮ್ಮ ಅಕ್ಕ ಬಾವನ್ ಬಗ್ಗೆ ನಾವು ತಪ್ಪು ತಿಳ್ಕೊಳಲ್ಲ. ಸರಿಯಾಗಿ ಹೇಳ್ದೆ ಗೌರಿ. ಓಹೋ, ನೀನು ಇವ್ರ ಪಕ್ಷ ಸೇರ್ಕೊಂಡ್ಬಿಟ್ಯಾ? ಹೇಯ್, ಊರಿಗೆಲ್ಲ ನೀನೊಬ್ನೇ ಪೊಲೀಸ್ ಅಲ್ಲ, ನನಗೂ ಪೊಲೀಸ್ ಸ್ಟೇಷನ್ ದಾರಿ ಗೊತ್ತಿದೆ. ನಡಿಯ ಪೊಲೀಸ್ ಸ್ಟೇಷನ್ಗೆ. ಮಾವ, ಬಿಡಿ ಅವ್ರ ಕೈನ. ನಿಮ್ಗೆ ಹೇಳ್ತಿರೋದು ಬಿಡಿ ಅವ್ರ ಕೈನ. ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಈ ಬ್ಯಾಗಲ್ಲಿ ದುಡ್ಡಿದೆ, ಹುಷಾರಾಗಿ ಎತ್ತಿಡಮ್ಮ ಅಂತ ನೀವೇ ತಾನೇ ಆ ಬ್ಯಾಗ್ ನನ್ನ ಕೈಲಿ ಕೊಟ್ಟಿದ್ದು. ಈಗ ಅದನ್ನ ಮರೆತು ನನ್ನ ಗಂಡನ ಮೇಲೆ ಅನ್ಯಾಯವಾಗಿ ಅಪವಾದ ಹೊರಿಸ್ತಾ ಇದ್ದೀರಾ. ನಿಮ್ಗೇನೀಗ ದುಡ್ಡಿನ ಬ್ಯಾಗ್ ತಾನೆ? ತರ್ತೀನಿ ರೀ. ಇದೆ ತಾನೆ? ಬ್ಯಾಗ್ ಏನೋ ಸಿಕ್ತು, ಆದ್ರೆ ಇದರಲ್ಲಿ ಇದ್ದಿದ್ದ ಹಣ ಹಾಗೆ ಇದೆ, ನೋಡ್ಬಿಡ್ತೀನಿ. ಶಿವು, ತಗೋ, ಇಟ್ಕೋ. ಇದೇನಿಕ್ ಚಿಕ್ಕಪ್ಪ? ಹಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಿನ್ ಕತ್ತಿನ ಪಟ್ಟಿ ಇಟ್ಕೊಂಡಲ್ಲ, ಅದಕ್ಕೆ ಫೀಸು. ಅಂಕಲ್, ಮನುಷ್ಯನ ಭಾವನೆಗೆ ಬೆಲೆ ಎಂಬುದೇ ಇಲ್ಲ ನಿಮ್ಗೆ? ಅದೇ ಬೆಲೆ ಕೊಡ್ತಾ ಇದ್ದೀನಲ್ಲ. ಈ ಬೆಲೆ ಸಾಕಾಗ್ಲಿಲ್ಲ ಅಂದ್ರೆ ಹೇಳು, ಇನ್ನೂ ಕೊಡ್ತೀನಿ. ಹಣ ಕೊಟ್ರೆ ನೋವು ಕಮ್ಮಿ ಆಗುತ್ತಾ? ಆಯ್ತು, ಸರಿ ಬಿಡು, ನಾನು ಹೋಗ್ತೀನಿ. ಸುಮ್ಮನೆ ಹೋಗಲ್ಲ. ಇಷ್ಟು ದಿವಸ ನಿಮ್ಮಲ್ಲಿ ತಿಂದಿದ್ದು ಕುಡ್ದಿದ್ದು ಎಲ್ಲ ಲೆಕ್ಕ ಹೇಳು. GST ಸಮೇತ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗ್ತೀನಿ. ಹೇಯ್, ನನ್ನ ಮಗನ್ ಫೋನ್ ಮಾಡು, ನಾನು ಹೋಗ್ತೀನಿ. ಗಿರ್ಜಮ್ಮ, ನಾನು ಇದುವರೆಗೂ ಜೀವಮಾನದಲ್ಲಿ ಇಂಥ ಕ್ಯಾರೆಕ್ಟರ್ನ ಕಾಣಲೇ ಇಲ್ಲ. ಜೋರೆ, ನೀವೇನು ಬೇಜಾರು ಮಾಡ್ಕೊಂಬೇಡಿ. ಅಣ್ಣ, ಅವ್ರಿಗೆ ದುಡ್ಡೇ ದೊಡ್ಡದು, ದುಡ್ಡಿದ್ರೆ ಬೇರೆ ಯಾರು ಬೇಡ ಅಂತವ್ರು ನಮಗೂ ಬೇಡ ಅಂತ ಮಕ್ಕೊಡ್ದಂಗೆ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟ. ಅತ್ತೆನೂ ಅಷ್ಟೇ ರೀ, ಹೀಗೆ ಹೇಳಿದ್ರು. ಹಣಕ್ಕೆ ಬೆಲೆ ಕೊಟ್ಟು ಮನುಷ್ಯನ ಕೇವಲವಾಗಿ ನೋಡೋರ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ನೀವು ನಮ್ಮ ಬಗ್ಗೆ ಏನಾದರೂ ಅನ್ಕೊಳ್ಳಿ, ಹೊರಗಡೆ ನಿಂತ್ಕೊಂಡು ಅಳಿಯೋದು ತುಂಬ ಸುಲಭ, ಆದರೆ ಸುಳಿ ಒಳಗಡೆ ಸಿಕ್ಕಾಕೊಂಡಿರೋರಿಗೆ ಮಾತ್ರ ಗೊತ್ತಿರತ್ತೆ ಕಷ್ಟ ಏನು ಅಂತ ಹೇಳಿದ್ರು.
ಇನ್ನು ಯಾವತ್ತೂ ಮಾವನ ವಿಷಯವಾಗಿ ನನಗೆ ಫೋನ್ ಮಾಡಬೇಡಮ್ಮ ಅಂತ ನೇರವಾಗಿ ಹೇಳಿ ಕಾಲ್ ಕಟ್ ಮಾಡಿಬಿಟ್ರು. ಅಲ್ಲ, ಇಡೀ ಜಗತ್ತೇ ಒಬ್ಬ ವ್ಯಕ್ತಿನ ದ್ವೇಷ ಮಾಡಿದ್ರು ತನ್ನ ಮನೆಯವರು ತನ್ನ ಪಾಲಿಗಿದ್ದಾರೆ ಅನ್ನೋ ಒಂದು ಸಮಾಧಾನ ಇರುತ್ತೆ. ಅಂಥದ್ರಲ್ಲಿ ಮನೆಯವರೇ ಬೇಡ ಅಂತ ದೂರ ತಳ್ಬಿಟ್ರೆ ಏನರ್ಥ ಆಗೋದು ಅಂತ. ಶಿವಪ್ರಸಾದ್ ಭಗವಂತ, ಕರೆಕ್ಟ್ ಟೈಮಿಗೆ ಬಂದೆ ಭಗವಂತ. ಅಲ್ಲ ಭಗವಂತ, ಒಬ್ಬ ವ್ಯಕ್ತಿನ ತನ್ನ ಕುಟುಂಬದವರೇ ಬೇಡ ಅಂತ ದೂರ ತಳ್ಬಿಟ್ರೆ ಏನರ್ಥ ಭಗವಂತ? ವ್ಯಕ್ತಿ ಬೇಡ ಅಂದಾಗ ಮನೆಯಿಂದ ಹೊರಗೆ ತಳ್ಬೋದು, ಆದ್ರೆ ವ್ಯಕ್ತಿತ್ವ ಬೇಡ ಅಂದಾಗ ಮಾತ್ರ ಮನಸ್ಸಿನಿಂದ ಹೊರಗೆ ತಳ್ಳೋದಕ್ಕೆ ಸಾಧ್ಯ. ಇಲ್ಲಾಗಿರೋದು ಅದೇ. ಅಲ್ಲ ಭಗವಂತ, ನಮ್ಮ ಚಿಕ್ಕಪ್ಪನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಹಣದ ಮೇಲೆ ಸ್ವಲ್ಪ ವ್ಯಾಮೋಹ ಜಾಸ್ತಿ. ಅದಕ್ಕೆ ತಕ್ಕನಾಗೆ ನೀನು ಅವ್ರಿಗೆ ಚೆನ್ನಾಗಿ ಕೊಟ್ಟಿದ್ಯಾ, ಅದರಿಂದ ಸ್ವಲ್ಪ ಅಹಂ ಇದೆ. ಅಷ್ಟಕ್ಕೆ ಅವರನ್ನ ಬೇಡ ಅಂತ ದೂರ ತಳ್ಳೋದು ಎಷ್ಟು ಸರಿ? ಹಣದಿಂದ ಹುಟ್ಟೋದು ಅಹಂಕಾರ ಅಲ್ಲ ಶಿವಪ್ರಸಾದ್. ಆದ್ರೆ ಆ ಹಣ ಅಳಿಯದೆ ನನ್ನ ಹತ್ರ ಮಾತ್ರ ಉಳಿಯುತ್ತೆ ಅನ್ನೋ ಭಾವನೆ ಇದೆಯಲ್ವಾ, ಅದು ಅಹಂಕಾರ. ಇಂದಿಗೂ ಕುಬೇರನ ಮೀರಿಸೋ ಬಹಳಷ್ಟು ಜನರಿದ್ದಾರೆ. ಅವರು ಹಣನ ತುಂಬಾ ಗೌರವಿಸ್ತಾರೆ, ಆದ್ರೆ ಹಣನ್ ಮಾತ್ರ ಗೌರವಿಸೋಲ್ಲ. ಅದಕ್ಕೆ ಅವರಲ್ಲಿ ಅಹಂಕಾರ ಅನ್ನೋದು ಎಳ್ಳಷ್ಟು ಇರೋದಿಲ್ಲ. ನಿಜ ಭಗವಂತ, ಆದರೆ ಈ ಮಾತು ನಮ್ಮ ಚಿಕ್ಕಪ್ಪನಿಗೆ ಅರ್ಥನೇ ಆಗ್ತಾ ಇಲ್ಲ. ನಾವು ತುಂಬ ಪ್ರಯತ್ನ ಪಟ್ವಿ, ಆದರೆ ಪ್ರಯೋಜನ ಇಲ್ಲ. ಹಣನೇ ಎಲ್ಲ ಅನ್ಕೊಂಡಿರೋದು ಆ ವ್ಯಕ್ತಿಯ ಅಜ್ಞಾನ ಆಗಿರ್ಬೋದು, ಅಥವಾ ಆ ವ್ಯಕ್ತಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳು ಹಣದಿಂದಲೇ ಆಗಿರ್ಬೋದು. ಅದಕ್ಕೆ ಹಣನೇ ಎಲ್ಲ ಅನ್ಕೊಂಡಿರ್ಬೋದು, ತಪ್ಪಲ್ಲ. ಆದ್ರೆ ಹಣದಾಚೆಗಿನ ಬದುಕು, ಹಣದಾಚೆಗಿನ ಜಗತ್ತು, ಹಣದಾಚೆಗಿನ ಮೌಲ್ಯಗಳನ್ನ ಅಂತ ವ್ಯಕ್ತಿಗಳಿಗೆ ಅರ್ಥ ಮಾಡಿಸೋದು ನಿಮ್ಮ ಕರ್ತವ್ಯ. ಹೋಗು, ಅವರಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಮಾನವೀಯ ಮೌಲ್ಯಗಳ ಅರಿವನ್ನು ಮೂಡಿಸು. ಮೊಗ್ಗು ಅರಳಿದಾಗಲೇ ನೋಡುವ ಕಣ್ಣು ಅರಳೋಳು. ಆಹಾ ಭಗವಂತ, ಎಷ್ಟು ಚೆನ್ನಾಗಿ ಹೇಳಿದೆ. ನನಗಿದು ಫ್ಲ್ಯಾಶೇ ಆಗಿರಲಿಲ್ಲ. ಹಾಗೆ ಮಾಡ್ತೀನಿ. ನಮ್ಮ ಚಿಕ್ಕಪ್ಪನಿಗೆ ಈ ಜಗತ್ತಲ್ಲಿ ದುಡ್ಡೇ ಎಲ್ಲ ಅಲ್ಲ ಅನ್ನೋ ಪಾಠನ ಕಲಿಸ್ತೀನಿ. ಅದರಿಂದ ಅವ್ರ ಕುಟುಂಬದವರು ಒಂದಾಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಯ್ಯೋ ರೀ, ಇದೇ ಮಾತನ್ನ ನನಗೆ ಹೇಳಿದ್ರೆ ನಾನು ಬೇಡ ಅಂತ ಹೇಳ್ತಾ ಇದ್ನಾ? ಅದ್ ಬಿಟ್ಟು ಗೋಡೆ ಹತ್ರ ಎಲ್ಲ ಮಾತಾಡ್ಕೊಂಡು. ಏ ಗಿರಿ, ಇದು ಗೋಡೆ ಅಲ್ಲ, ಗಾಡು. ರೀ ಭಗವಂತ ರೀ, ಈಗ ಬನ್ನಿ ಕೂತ್ಕೊಳ್ಳಿ, ಏನ್ ಐಡಿಯಾ ಅಂತ ಹೇಳಿ. ಅದು ಗಿರಿ, ನಮ್ಮ ಚಿಕ್ಕಪ್ಪನಿಗೆ ಈ ಜಗತ್ತಿನಲ್ಲಿ ದುಡ್ಡೇ ಎಲ್ಲ ಅಲ್ಲ ಅನ್ನೋ ಪಾಠನ ಕಲಿಸ್ಬೇಕು. ಹೌದು, ಅದಕ್ಕೆ ಒಂದು ಐಡಿಯಾ ಏನಪ್ಪಾ ಅಂದ್ರೆ, ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಓಕೆ? ಅಯ್ಯ, ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಚಿಲ್ಡ್ರನ್ಸ್ ಮದರ್ ಇಂಡಿಯಾ. ನಾನು ಸೊಸ ಇಂಡಿಯಾ. ಓಹೋ, ಏನು ಎಲ್ರು ನೆಲದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಚಿಕ್ಕಪ್ಪ, ಪ್ರೀತಿ ಇದ್ದವ್ರಿಗೆ ನೆಲದ ಮೇಲೆ ಕೂರಕ್ ಹೋಗೊತ್ತು, ಆಕಾಶದಲ್ಲಿ ಹಾರಕ್ ಹೋಗೊತ್ತು. ಮಾವ, ನೀವು ಬಂದು ಕೂತ್ಕೊಳ್ಳಿ, ನಿಮಗ್ ಸರಿ ಅನ್ಸೋದಾದ್ರೆ ಮಾತ್ರ. ಅವನಲ್ಲಿ ಕೂತ್ಕೋತಾರಮ್ಮ. ನೋಡು, ಹಣ ಇದ್ದವರು ತಲೆ ತೆಗ್ಸಲ್ಲ, ಆದ್ರೆ ಗುಣ ಇದ್ದವರು ತಲೆನೂ ತೆಗ್ಸ್ತಾರೆ, ತಲೆ ಎತ್ತಬೇಕಾದ ಜಾಗದಲ್ಲಿ ತಲೆ ಎತ್ತುತ್ತಾರೆ. ಕೈ ತುತ್ತಂತೆ 5.5 ಲಕ್ಷ ಕೊಟ್ರೆ ಸ್ಪೂನಲ್ಲೇ ಊಟ ಮಾಡಿಸೋ ಮಿಷಿನ್ ಬಂದಿದೆಯಂತೆ. ಇನ್ನು ಕೈ ತುತ್ತಿನ ಕಾಲದಲ್ಲೇ ಇದ್ದಾರೆ. ಗಿರ್ಜಾ, ಏನಮ್ಮ ಇದು? ಏನಾಯ್ತು ಮಾವ? ಏನಮ್ಮ ಇದೆಲ್ಲ? ಊಟದ ತಟ್ಟೆಲಿ ಬರೀ ದುಡ್ಡಿಟ್ಟಿದ್ಯಾ? ಏ ಚಿಕ್ಕಪ್ಪ, ಯಾರು ಹೇಳಿದ್ದು? ಸರಿಯಾಗಿ ನೋಡಿ, ಅನ್ನ, ಸಾಂಬಾರು, ಕೋಸಂಬರಿ, ಪಲ್ಯ, ಪಾಯಸ ಎಲ್ಲ ಇದೆ. ಭರ್ಜರಿ ಭೋಜನ, ತಿನ್ನೆ. ಶಿವು,
ಏನ್ ಕಿಂಡಲ್ ಮಾಡ್ತಾ ಇದೀಯಾ? ನನಗೇನ್ ಕಾಣಿಸಲ್ವಾ? ಇದು ದುಡ್ಡೇ. ಅಯ್ಯೋ, ನಿಮಗೆ ದುಡ್ಡು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದನ್ನೇ ತಿನ್ನಿ. ಲೋ, ಈ ದುಡ್ಡು ತಿನ್ನೋದಕ್ಕೆ ನನ್ನೇನ್ ಮುಟ್ಟಾಳ ಅನ್ಕೊಂಡಿದ್ಯಾ? ನನ್ನ ಹತ್ರ ಮೊಬೈಲ್ ಇದೆ, ಮೊಬೈಲ್ ಅಲ್ಲಿ ದುಡ್ಡಿದೆ. ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತಿಂತೀನಿ. ಸರಿ ಮಾವ, ನೀವು ಆರ್ಡರ್ ಮಾಡ್ಕೊಡಿ. ಸರಿ, ಈಗ ಮುಂದಿನ ತುತ್ತು ಯಾರಿಗೆ? ಆಯ್ತು ಆಯ್ತು, ಎಲ್ರಿಗೂ ಕೊಡ್ತೀನಿ. ಆದ್ರೆ ಮೊದಲು ಮಾವಂಗ್ ಕೊಡ್ತೀನಿ. ಹಣ, ಅಂತಸ್ತು, ಅಧಿಕಾರಕ್ಕೆ ಅಂತ ಕಿತ್ತಾಡೋ ಈ ಜಗತ್ತಿನಲ್ಲಿ ಪ್ರೀತಿಗೋಸ್ಕರ ಪ್ರೀತಿಯಿಂದಲೇ ಕಿತ್ತಾಡೋ ಇಂಥ ಸಂಸಾರ ಎಷ್ಟು ಜನಕ್ಕೆ ಸಿಗುತ್ತೆ? ಅಯ್ಯ ಭಗವಂತ, ಆಗಿನ ಕಾಲದಲ್ಲಿ ಬಡತನ ಕೊಟ್ಟು ಹಣ ಕೊಡಲಿಲ್ಲ ಅಂತ ನಾನು ಒದ್ದಾಡ್ತಿದ್ದೆ. ಆದರೆ ಇಂಥ ಸಂಸಾರ ಕೊಟ್ಟು ಜೀವನದಲ್ಲಿ ಹಣ ಮುಖ್ಯ ಅಲ್ಲ, ಪ್ರೀತಿನೇ ಮುಖ್ಯ ಅಂತ ನೀನು ತೋರಿಸ್ಕೊಟ್ಬಿಟ್ಟೆಪ್ಪ. ಹ್ಯಾಟ್ಸಪ್. ನೋಡು ಪುಟ್ಟ ಪುಟ್ಟ ಆ ಕಡೆ ನೋಡು. ಮಾವ ನೋಡಿದ್ರಾ, ಈ ಖುಷಿ ನಿಮ್ಗೆ ಆರ್ಡರ್ ಮಾಡಿದ್ರೆ ಸಿಗುತ್ತಾ? ಅದಕ್ಕೆ ಹೇಳ್ತಿರೋದು, ಬನ್ನಿ ನಮ್ಮ ಜೊತೆ ಊಟ ಮಾಡೋರಂತೆ. ಬರ್ಬೇಕಾಗಿರೋದು ನಾನಲ್ಲ, ನನ್ನ ಮಗ. ನನ್ನ ಫೋನ್ ತೆಗಿತಾ ಇಲ್ಲ ಅವನು. ನೀವು ಯಾರಾದ್ರೂ ಫೋನ್ ಮಾಡಿ ಅವನ್ನ ಕರೆಸಿ. ದುಡ್ಡಿಗೆ ಬೆಲೆ ಇಲ್ದಿರೋ ಜಾಗದಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ನನಗೆ ತಲೆ ನೋವ್ತಾ ಇದೆ, ನಾನು ಹೋಗ್ತೀನಿ. ಅಮ್ಮ, ಅವನು ಬದಲಾಗಲ್ಲ ಕಣಮ್ಮ. ಕೊಡಮ್ಮ ಕೊಡಮ್ಮ ಕೊಡಮ್ಮ, ಕೈ ತುತ್ತು ಕೊಡು. ಮಾವ, ಕಾಫಿ ತಗೊಳ್ಳಿ, ತಲೆನೋವು ಸ್ವಲ್ಪ ಕಮ್ಮಿ ಆಗತ್ತೆ. ಬೇಡಮ್ಮ, ಈ ತಲೆನೋವು ಕಾಫಿಗೆಲ್ಲ ಬಗ್ಗಂತದಲ್ಲ. ಸ್ವಲ್ಪ ಪೇನ್ ಬಾಂಬ್ ತಂದ್ಕೊಡಮ್ಮ, ನೀನೇ ಹಚ್ಬಿಡು. ಪೇನ್ ಬಾಮ್ ಅಲ್ವಾ, ತಂದೆ ಇರಿ. ಪೇನ್ ಬಾಮ? ನೋ 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 ಗಿರಿ, ಪೇನ್ ಬಾಮ್ ಎಲ್ಲ ವರ್ಕೇ ಆಗಲ್ಲ ರೀ. ಏನ್ರಿ ಹೇಳ್ತಿದ್ದೀರಾ? ನಿಮ್ಗೂ ತಲೆನೋವು ಬಂದಾಗ ನೀವು ಪೇನ್ ಬಾಮ್ ಹಚ್ಕೊಂಡ್ರೆ ಕಡಿಮೆ ಆಗತ್ತೆ ತಾನೆ? ನಮಗ್ ವರ್ಕ್ ಆಗತ್ತೆ ಗಿರಿ, ಆದ್ರೆ ಶ್ರೀಮಂತರಿಗೆ, ದೊಡ್ಡ ಮನುಷ್ಯರಿಗೆ ಅದು ವರ್ಕ್ ಆಗಲ್ಲ. ಇಟ್ಸ್ ವೆರಿ ಚೀಪ್. ಮತ್ತೆ ಮಾತ್ರೆ ತಂದು ಕೊಡ್ತೀಯನೋ? ದುಡ್ಡು ಕೊಡ್ಲಾ? ಇರಿ 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 ಚಿಕ್ಕಪ್ಪ, ಮಾತ್ರೆಗೆಲ್ಲ ನಿಮ್ ತಲೆನೋವು ಹೋಗಲ್ಲ. ಅದಕ್ಕೆ ಸಪರೇಟ್ ಟ್ರೀಟ್ಮೆಂಟೇ ಇದೆ. ಐ ವಿಲ್ ಗಿವ್ ದ ಟ್ರೀಟ್ಮೆಂಟ್. ಇರಿ ಈ ಕಡೆ ಬಾ. ಚಿಕ್ಕಪ್ಪ, ನಿಮ್ ಹತ್ರ ಇರೋ 2 ಕಟ್ ನೋಟ್ ಕೊಡಿ. 2 ಕಟ್ ನೋಟ? ಯಾಕೋ? ಅಯ್ಯ, ನಾನೇನ್ ಎತ್ಕೊಂಡು ಓಡೋಗ್ತೀನ, ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ, ಕೊಡಿ. ಚಿಕ್ಕಪ್ಪ, ಇದು ಹಣ, ಇದು ಹಣೆ. ಈಗ 2 ಸೇರಿ ನಿಮ್ಮ ತಲೆನೋವಿನ ಜೊತೆ ಹಣ ಹಣಿ ಮಾಡುತ್ತೆ, ನೋವು ಮಾಯ ಆಗುತ್ತೆ. ನೋಡ್ತಾ ಇರಿ. ಜೈ ಜಕ್ಕಮ್ಮ. ರೀ, ಏನ್ರಿ ಮಾಡ್ತಾ ಇದ್ದೀರಾ? ಗಿರಿ, ನಮ್ ಚಿಕ್ಕಪ್ಪನಿಗೆ ತಲೆನೋವು ಬಂದಾಗ್ಲೆಲ್ಲ ಹಣೆ ಮೇಲೆ ಈ ತರ ನೋಟಿನ ಕಂತೆ ಇಟ್ಕೋತಾ ಇದ್ರು. ಈಗ ವಯಸ್ಸಾಯ್ತಲ್ಲ, ಮರ್ತ್ ಬಿಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ ಚಿಕ್ಕಪ್ಪ? ಶಿವ, ಕೊಡ ಇಲ್ಲಿ. ಈಗಲೂ ದಿನ ಹಣದ ಕಂತೆ ಇದ್ರೇನೆ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದು. ಓ, ನಿನ್ನ ಹತ್ರ ಮಾತಾಡಕ್ ನನ್ನ ಕೈಲಿ ಆಗಲ್ಲ. ಏನಮ್ಮ ಗಿರಿಜಾ, ನನ್ನ ಮಗನಿಗೆ ಫೋನ್ ಮಾಡಿದ್ಯಾ? ಬಂದು ನನ್ನನ್ನು ಕರ್ಕೊಂಡೋಗೋದು ಕೇಳಮ್ಮ. ನನಗೆ ಬಸ್ಸಲ್ಲೆಲ್ಲ ಓಡಾಡಕ್ಕಾಗಲ್ಲ, ಕಾರ್ನೇ ತಗೊಂಬರ ಕೇಳು. ವಿಕ್ಕಿಗೆ ಕಾರ್ ತರ ಕೇಳ್ಬೇಕಾ? ಏನಿಕ್ ಚಿಕ್ಕಪ್ಪ, ವೇಸ್ಟು. ನಿಮಗ್ ಮಕ್ಳು ಯಾಕೆ? ಹಣ ಇದೆಯಲ್ಲ, ಅದ್ರ ಜೊತೆ ನೆಮ್ಮದಿಯಾಗಿರ್ಬೋದಲ್ಲ. ಏನೋ ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನನ್ನ ಕಿಂಡಲ್ ಮಾಡ್ಬೇಕಂತಾನೆ ಬಂದಿದ್ಯಾ? ನೋಡೋ, ನೀನ್ ಏನೇ ನಾಟಕ ಮಾಡಿದ್ರು ನಾನು ಹಣಕ್ಕೆ ಬೆಲೆ ಕೊಡೋದು. ಸತ್ಯ, ನ್ಯಾಯ, ಧರ್ಮ ಅಂತ ಬದುಕ್ತಾ ಇದ್ದಿದ್ದ ಹರಿಶ್ಚಂದ್ರನೇ ತನ್ನ ಮಗ ಸತ್ತಾಗ ಹೆಣ ಸುಡೋದಕ್ಕೆ ಬೇರೆಯವ್ರ ಹತ್ರ ದುಡ್ಡು ಬೇಡ್ತಾನೆ ಅಂದ್ರೆ ಹಣದ ಮಹಿಮೆ ಏನು ಅಂತ ತಿಳ್ಕೋ. ಅಯ್ಯೋ ಚಿಕ್ಕಪ್ಪ, ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ ದಯವಿಟ್ಟು ಕೇಳಿ. ಕೇಳಲ್ಲ. ಹಣ ಇಲ್ದೇ ಇರೋವನೇ ಹಣಕ್ಕೆ ಬೆಲೆ ಇಲ್ಲ ಅಂತ ಹೇಳೋದು. ನಿನಗೆ ದುಡಿಯೋ ಯೋಗ್ಯತೆ ಇಲ್ಲ, ಅದಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯ. ನಿನಗೆ ಯೋಗ್ಯತೆ ಬಂದು ಹಣ ಬಂದು ನಿನ್ ಕೈಗೆ ಸೇರುತ್ತಲ್ಲ, ಆಗ ನಿನಗೆ ಹಣದ ಬೆಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಿನ್ ಹಣೆ ಬರ ಇಷ್ಟೇನೆ. ಶಿವಣ್ಣ, ಶಿವಣ್ಣ, ನಡಿಗಿರಿ. ಓ, ನಮಸ್ಕಾರ ಶಿವಣ್ಣ. ಏನ್ ಇಷ್ಟೊತ್ತಲ್ಲಿ ಎಕ್ಸ್ಟ್ರಾ ಹಾಲು ಏನಾದ್ರು ಬೇಕು ಅಂತ ಕೇಳಿದ್ದ? ನಿಮ್ಗೆ ಹೆಸರು ಹೇಳಬೇಕು, ಇರೋ ಹಾಲಿಗೆ ನೀರು ಹಾಕೊಂಡು ಮೇಂಟೈನ್ ಮಾಡೋ ಅಂತ. ರೀ, ನೀವು ಹಾಲಿಗೆ ನೀರು ಹಾಕು ಅಂತ ಹೇಳಿದ್ದೀರಾ,
ನಾನು ನೀರಿಗೆ ಹಾಲು ಹಾಕಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನಾನು ಯಾಕ್ರಿ ಅವ್ರ ಹತ್ರ ಎಕ್ಸ್ಟ್ರಾ ಹಾಲು ತರಿಸ್ಲಿ? ಶಿವಣ್ಣ, ನಾನು ಹಾಲಾಕಕ್ಕೆ ಬಂದಿಲ್ಲ. ಅದೇ ಅನ್ಕೊಂಡೆ, ಎಡಗೈಯೂ ಫ್ರೀ ಇದೆ, ಬಲಗೈಯೂ ಫ್ರೀ ಇದೆ, ಕೈಯಲ್ಲಿ ಕ್ಯಾನ್ ಇಲ್ಲ, ನೀವು ಹಾಲು ಹಾಕಕ್ಕೆ ಬಂದಿಲ್ಲ ಅಂತ. ಆದರೂ ನನ್ನ ಸಾಮಾನ್ಯ ಜ್ಞಾನಕ್ಕೋಸ್ಕರ ಕೇಳ್ಕೊಂಡೆ. ಆಮೇಲೆ ಮಗ ಚೆನ್ನಾಗಿ ಓದ್ತಾ ಇದ್ದಾನಾ? ಚೆನ್ನಾಗಿ ಓದೋದು ಮಾತ್ರ ಅಲ್ಲ ಶಿವಣ್ಣ, ಇಡೀ ಕಾಲೇಜ್ಗೆ ಒಳ್ಳೆ ಹೆಸರು ತಗೊಂಡವನೇ. ಅವನು ತೆಗೆದಿರೋ ಮಾರ್ಕ್ಸ್ ನೋಡಿ ಅವನು ಓದಕ್ಕೆ ಏನೇನು ಅನುಕೂಲ ಬೇಕೋ ಅದನ್ನೆಲ್ಲ ಕಾಲೇಜ್ನವರೇ ನೋಡ್ಕೋತಾವ್ರೆ. ಅಷ್ಟೇ ಅಲ್ಲ, ಅವನು ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ಅವರೇ ಓದಿಸ್ತಾರಂತೆ. ನೋಡಿದ್ರಾ, ಒಳ್ಳೆಯವರಿಗೆ ದೇವ್ರು ಯಾವತ್ತೂ ಒಳ್ಳೇದೇ ಮಾಡ್ತಾನೆ. ಇಷ್ಟು ಚೆನ್ನಾಗಿ ಓದೋ ಹುಡುಗನ್ನ ಓದ್ ಬಿಡಿಸಿ ಹಾಲು ಹಾಕೋದಕ್ಕೆ ಕಳಿಸ್ತೀನಿ ಅಂತಿದ್ರಲ್ಲ ಸೋಮಣ್ಣ. ಎಲ್ಲ ನಿಮ್ ದಯೆ. ದೇವರು ಬಂದು ನನ್ನ ಕೈ ಹಿಡಿದೇ ಟೈಮ್ನಲ್ಲಿ ದೇವ್ರಂಗ್ ಬಂದು ನನ್ನ ಕೈ ಹಿಡಿದವರು ನೀವೆಲ್ಲ ಸಂಸಾರ ಸಮೇತ ಹೊರಟಿದ್ರಿ. ಅಂತ ಟೈಮ್ನಲ್ಲಿ ಯಾರು ತಾನೇ ಹಣ ಕೊಡೋಕೆ ಇಷ್ಟಪಡ್ತಾರೆ ಹೇಳಿ? ಯಾವ ವ್ಯಕ್ತಿ ಹಣಕ್ಕೆ ಬೆಲೆ ಕೊಡದೆ ಗುಣಕ್ಕೆ ಬೆಲೆ ಕೊಡ್ತಾನೋ, ಇನ್ನೊಬ್ಬರ ಖುಷಿಗೋಸ್ಕರ ತನ್ನ ಶ್ರಮ ಧಾರೆ ಏರಿತಾನೋ, ಅಂಥವರಿಂದ ಮಾತ್ರ ಇದು ಸಾಧ್ಯ.